ಹಲೋ ಫ್ರೆಂಡ್ಸ್. ನಾನು ಇಂದಿನ ವಿಡಿಯೋದಲ್ಲಿ ರಾಷ್ಟ್ರೀಯ ಪ್ರಾಣಿ, ರಾಷ್ಟ್ರೀಯ ಹಣ್ಣು, ರಾಷ್ಟ್ರೀಯ ಪಕ್ಷಿ, ರಾಷ್ಟ್ರೀಯ ಮರ, ರಾಷ್ಟ್ರೀಯ ಕ್ರೀಡೆ ಬಗ್ಗೆ ತಿಳಿಸಿದೆ. ಅದರಿಂದ ಮುಂದಿನ ಭಾಗನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ರಾಷ್ಟ್ರೀಯ ವಂಶ ಪರಂಪರೆಯ ಪ್ರಾಣಿ. ರಾಷ್ಟ್ರೀಯ ವಂಶ ಪರಂಪರೆಯ ಪ್ರಾಣಿಯನ್ನು ಆನೆಯಾಗಿ ಗುರುತಿಸಲಾಗಿದೆ. ಭಾರತ ಸರ್ಕಾರವು ಅಕ್ಟೋಬರ್ 23ರಂದು ಆನೆಯನ್ನು ಭಾರತ ವಂಶ ಪರಂಪರಾ ಪ್ರಾಣಿ ಎಂದು ಘೋಷಿಸಲಾಗಿದೆ. ಆನೆಯ ವೈಜ್ಞಾನಿಕ ಹೆಸರು ಏನಂತಂದರೆ ಎಲಿಫಾಸ್ ಆಫ್ ಮ್ಯಾಸ್ಕಿಮಾಸ್. ಭೂವಾಸಿಗಳಲ್ಲಿ ದೊಡ್ಡದಾದ ಪ್ರಾಣಿ ಅಂದರೆ ಆಫ್ರಿಕಾದ ಆನೆ. ಭಾರತದ ಆನೆಗಳ ಯೋಜನೆಯನ್ನು ಜಾರಿಗೆ ತಂದ ವರ್ಷ 1992. ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯ ಯಾವುದಂದರೆ ಕರ್ನಾಟಕ. ಕರ್ನಾಟಕದ ರಾಜ್ಯದ ಪ್ರಾಣಿ ಸಹ ಆನೆಯಾಗಿದೆ. ನೆಕ್ಸ್ಟು ರಾಷ್ಟ್ರೀಯ ಜಲಪ್ರಾಣಿ ಅಂದರೆ ಡಾಲ್ಫಿನ್. ಭಾರತ ಸರ್ಕಾರವು ಅಕ್ಟೋಬರ್ 5, 2009ರಂದು ಗಂಗಾ ನದಿಯ ಡಾಲ್ಫಿನ್ನನ್ನು ಭಾರತದ ರಾಷ್ಟ್ರೀಯ ಜಲಪ್ರಾಣಿ ಎಂದು ಘೋಷಿಸಲಾಗಿದೆ. ಡಾಲ್ಫಿನ್ ವೈಜ್ಞಾನಿಕ ಹೆಸರು ಏನಪ್ಪ ಅಂದರೆ ಪ್ಲಾಂಟಾನಿಸ್ಟಾ ಗ್ಯಾಂಗ್ಯಾಟಿಕಾ ಅಂತ ಕರೀತಾರೆ. ನೆಕ್ಸ್ಟು ರಾಷ್ಟ್ರೀಯ ನದಿ. ರಾಷ್ಟ್ರೀಯ ನದಿ ಗಂಗಾ ನದಿ. ನವೆಂಬರ್ 4, 2008ರಂದು ಗಂಗಾ ನದಿಯನ್ನು ಭಾರತದ ರಾಷ್ಟ್ರೀಯ ನದಿಯನ್ನಾಗಿ ಪ್ರಧಾನಮಂತ್ರಿಗಳು ಘೋಷಿಸಿದರು. ಭಾರತದಲ್ಲಿ ಹರಿಯುವ ನದಿಗಳಲ್ಲಿ ಗಂಗಾ ನದಿ ಅತಿ ಉದ್ದವಾಗಿದೆ, 2510 ಕಿಲೋಮೀಟರ್. ಗಂಗಾ ನದಿ ಪ್ರಾಧಿಕಾರ ಸಂಸ್ಥೆ ಇರುವುದು ಬಿಹಾರದ ಪಾಟ್ನಾದಲ್ಲಿದೆ. ರಾಷ್ಟ್ರೀಯ ಪಂಚಾಂಗದ ಬಗ್ಗೆ ತಿಳ್ಕೊಳ್ಳೋದಾದರೆ ಭಾರತದ ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಮೊದಲನೇ ತಿಂಗಳು ಚೈತ್ರ, ಕೊನೆಯ ತಿಂಗಳು ಫಾಲ್ಗುಣ. ರಾಷ್ಟ್ರೀಯ ಪಂಚಾಂಗದಲ್ಲಿ 12 ತಿಂಗಳುಗಳಿವೆ. ಅವು ಯಾವ್ಯಾವು ಅಂದರೆ ಚೈತ್ರ, ವಶಕ, ಜ್ಯೇಷ್ಠ, ಆಷಾಢ, ಭಾದ್ರಪದ, ಆಶ್ವಿನ, ಕಾರ್ತಿಕ, ಮೃಗಶಿರ, ಪುಷ್ಯ, ಫಾಲ್ಗುಣ. ನೆಕ್ಸ್ಟು ಅದರದ್ದೇ ಮುಂದಿನ ಪಾರ್ಟು. ರಾಷ್ಟ್ರೀಯ ಪಂಚಾಂಗವು ಶಕ ವರ್ಷವನ್ನು ಆಧರಿಸಿ ಗ್ರೆಗೋರಿಯ ಪಂಚಾಂಗವನ್ನು ಹೋಲುತ್ತದೆ. ಇದನ್ನು ಮಾರ್ಚ್ 22, 1957 ಅಳವಡಿಸಲಾಗಿದೆ. ಸಾಮಾನ್ಯ ವರ್ಷದ ಮೊದಲ ದಿನಾಂಕ ಮಾರ್ಚ್ 21 ಆಗಿರುತ್ತೆ. ಅಧಿಕ ವರ್ಷದ ಮೊದಲ ದಿನಾಂಕ ಮಾರ್ಚ್ 22 ಆಗಿರುತ್ತೆ. ಕ್ರಿಸ್ತಶಕ 78ನೇ ಶಾಲಿವಾಹನ ಶಕೆ ವರ್ಷವನ್ನು ಕುಶಾನರ ಅರಸರು ಕಾನಿಷ್ಕ ಅಧಿಕಾರಕ್ಕೆ ಬಂದಿರುವ ನೆನಪಿಗಾಗಿ ಜಾರಿಗೆ ತಂದರು. 2015ರ ವರ್ಷವನ್ನು ಭಾರತೀಯ ಕ್ಯಾಲೆಂಡರ್ನಂತೆ 1937ನೇ ವರ್ಷ ಎನ್ನಲಾಗಿದೆ. ರಾಷ್ಟ್ರೀಯ ಹಾಡು ಯಾವುದಪ್ಪ ಅಂತಂದರೆ ಸಂಸ್ಕೃತದಲ್ಲಿ ಇರುವ ವಂದೇ ಮಾತರಂ ಗೀತೆ. ಇದು ಸಂವಿಧಾನ ರಚನಾ ಸಭೆಯನ್ನು ಜನವರಿ 24, 1950ರಂದು ಅಳವಡಿಸಲಾಗಿದೆ. ಈ ಗೀತೆಯನ್ನು ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರು 1882ರಲ್ಲಿ ರಚಿಸಿದ ಆನಂದಮಠ ಕಾದಂಬರಿಯಿಂದ ಆಯ್ದುಕೊಳ್ಳಲಾಗಿದೆ. ಈ ಗೀತೆಯನ್ನು ಮೊಟ್ಟಮೊದಲಿಗೆ 1896ರಲ್ಲಿ ಕಲ್ಕತ್ತಾದ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಲಾಯಿತು. ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯುವ ಈ ಗೀತೆಯನ್ನು ರಾಷ್ಟ್ರಗೀತೆ ಆಗಿ ಹಾಡಲಾಗಿತ್ತು. ಈ ಗೀತೆಯನ್ನು 1920ರಲ್ಲಿ ಇಂಗ್ಲಿಷ್ ಭಾಷೆಗೂ ಸಹ ಭಾಷಾಂತರಿಸಲಾಗಿದೆ. ಯಾರು ಭಾಷಾಂತರಿಸಿದ್ರೆ ಶ್ರೀ ಅರವಿಂದ್ ಘೋಷ್ ಅವರು. ರಾಷ್ಟ್ರಗೀತೆ. ಭಾರತದ ರಾಷ್ಟ್ರಗೀತೆ ಜನಗಣಮನ. ಇದು ಮೂಲತಃ ಬಂಗಾಳಿ ಭಾಷೆಯಲ್ಲಿದ್ದು ಇದನ್ನು ರಚಿಸಿದವರು ರವೀಂದ್ರನಾಥ್ ಠಾಗೂರ್ ಅವರು. ಸಂವಿಧಾನ ರಚನಾ ಸಭೆಯು ಹಿಂದಿ ಭಾಷಾಂತರದ ರಾಷ್ಟ್ರಗೀತೆಯನ್ನು 24 ಜನವರಿ 1950ರಂದು ರಾಷ್ಟ್ರಗೀತೆಯನ್ನಾಗಿ ಅಳವಡಿಸಿಕೊಂಡಿತು. ಈ ಗೀತೆಯನ್ನು ಮೊದಲಿಗೆ 1911 ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಲಾಯಿತು. ರವೀಂದ್ರನಾಥ್ ಠಾಗೂರ್ ರವರು ಅಮರ್ ಸೋನಾರ್ ಬಾಂಗ್ಲಾ ಗೀತೆಯನ್ನು ಬಾಂಗ್ಲಾದೇಶ ತನ್ನ ರಾಷ್ಟ್ರಗೀತೆಯನ್ನಾಗಿ ಅಳವಡಿಸಿಕೊಂಡಿದೆ. ಈ ಗೀತೆಯನ್ನು 1905ರಲ್ಲಿ ಬಂಗಾಳ ವಿಭಜನೆ ವಿರೋಧಿಸಿ ರಚಿಸಿದ್ದರು. 1905ರಲ್ಲಿ ಬಂಗಾಳ ವಿಭಜನೆ ವಿರೋಧಿಸಿ ಇವರು ಹಿಂದೂ ಮುಸ್ಲಿಮರಿಗೆ ರಕ್ಷಾಬಂಧನ ಆಚರಿಸುವಂತೆ ಕರೆ ನೀಡಿದರು.
ಜನಗಣಮನ ಗೀತೆಯ ಮೂಲತಃ 5 ಪಂಕ್ತಿಗಳಿವೆ. 5 ಪಂಕ್ತಿಗಳಿಂದ ಕೂಡಿದೆ. ಅದರ ಮೊದಲನೇ ಪಂಕ್ತಿಯನ್ನು ಮಾತ್ರ ರಾಷ್ಟ್ರಗೀತೆಯನ್ನಾಗಿ ಅಳವಡಿಸಲಾಗಿದೆ. ಭಾರತ ರಾಷ್ಟ್ರಗೀತೆ ಒಟ್ಟು 13 ಸಾಲುಗಳಿವೆ. ರಾಷ್ಟ್ರಗೀತೆಯನ್ನು 40 ಸೆಕೆಂಡುಗಳಿಂದ ಕಡಿಮೆ ಇಲ್ಲದಂತೆ ಹಾಗೂ 52 ಸೆಕೆಂಡಿಗೆ ಮೀರದಂತೆ ಆಡುವ ನಿಯಮವೂ ಸಹ ಇದೆ. ರಾಷ್ಟ್ರೀಯ ಹೂವು. ಭಾರತದ ರಾಷ್ಟ್ರೀಯ ಹೂವು ಕಮಲದ ಹೂವು. ಪುರಾಣದಲ್ಲಿ ಕಮಲದ ಹೂವು ತ್ಯಾಗದ ಸಂಕೇತವನ್ನು ತೋರಿಸುತ್ತದೆ. ಕಮಲದ ವೈಜ್ಞಾನಿಕ ಹೆಸರು ನೀಲುಂಬಾ ನುಸಿಫೆರಾ. ಸಸ್ಯ ಸಂಪತ್ತಿನಲ್ಲಿ ಭಾರತದ ಜಗತ್ತಿನ 10ನೇ ಸ್ಥಾನದಲ್ಲಿದೆ. ರಾಷ್ಟ್ರೀಯ ಚಿಹ್ನೆ. ಇದರ ಕೆಳಗೆ ಮಂಡಕೋಪನಿಷತ್ತಿನಿಂದ ಪಡೆದಿರುವ ಸತ್ಯಮೇವ ಜಯತೆಯನ್ನು ದೇವನಾಗರಿ ಲಿಪಿಯಲ್ಲಿ ಬರೆಯಲಾಗಿದೆ. ರಾಷ್ಟ್ರೀಯ ಚಿಹ್ನೆ ಭಾರತ ಸರ್ಕಾರ ಹಕ್ಕನ್ನು ಸೂಚಿಸುತ್ತದೆ. ರಾಷ್ಟ್ರಧ್ವಜ. ಭಾರತದ ರಾಷ್ಟ್ರಧ್ವಜವನ್ನು ಮೊದಲಿಗೆ ಲಾಹೋರ್ ರಾವಿ ನದಿ ದಂಡೆಯಲ್ಲಿ 1928ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಜವಾಹರಲಾಲ್ ನೆಹರು ಅವರು ಹಾರಿಸಿದರು. ನೆಕ್ಸ್ಟ್, ಕೆಂಪು ಕೋಟೆಯ ಮೇಲೆ ಪ್ರತಿ ವರ್ಷ ರಾಷ್ಟ್ರೀಯ ಧ್ವಜ ಹಾರಿಸುವರು ಪ್ರಧಾನಮಂತ್ರಿಗಳು. ತ್ರಿವರ್ಣ ಧ್ವಜ ವಿನ್ಯಾಸಗೊಳಿಸುವರು ಪಿಂಗಾಳಿ ವೆಂಕಯ್ಯನವರು ತ್ರಿವರ್ಣ ಧ್ವಜವನ್ನು ವಿನ್ಯಾಸಗೊಳಿಸುತ್ತಾರೆ. ರಾಷ್ಟ್ರಧ್ವಜ ಕರ್ನಾಟಕದಲ್ಲಿ ಧಾರವಾಡ ಜಿಲ್ಲೆಯ ಗರಗ ಗ್ರಾಮದಲ್ಲಿ ತಯಾರಿಸುತ್ತಾರೆ. ರಾಷ್ಟ್ರಧ್ವಜ. ಭಾರತ ಸಂವಿಧಾನ ರಚನಾ ಸಭೆಯು 22 ಜುಲೈ 1942ರಲ್ಲಿ ರಾಷ್ಟ್ರಧ್ವಜವನ್ನು ಅಳವಡಿಸಲಾಗಿದೆ. ಭಾರತದ ಧ್ವಜ ಸಂಹಿತೆ ಫ್ಲಾಗ್ ಕೋಡ್ 26 ಜನವರಿ 2002ರಂದು ಜಾರಿಗೊಳಿಸಲಾಯಿತು. ಭಾರತದ ಪ್ರತಿಯೊಬ್ಬ ರಾಷ್ಟ್ರಧ್ವಜ ಹಾರಿಸುವುದು ಮೂಲಭೂತ ಹಕ್ಕು ಎಂದು 19ನೇ ಕಾಲಂ ವಿವರಿಸುವುದು. ಭಾರತದ ತ್ರಿವರ್ಣ ಧ್ವಜವನ್ನು ಮೊಟ್ಟಮೊದಲಿಗೆ ತಯಾರಿಸಿದರು ಮೇಡಂ ಭಿಕಾಜಿ ಕಾಮಾ. ಭಾರತದ ರಾಷ್ಟ್ರಧ್ವಜದ ಉದ್ದ ಅಗಲದ ಅನುಪಾತ 3:2. ಭಾರತದ ರಾಷ್ಟ್ರಧ್ವಜದ ಬಣ್ಣ ಕೇಸರಿ, ಬಿಳಿ, ಹಸಿರನ್ನು ಹೊಂದಿದೆ. ಭಾರತದ ರಾಷ್ಟ್ರಧ್ವಜವು ಮಧ್ಯಭಾಗದಲ್ಲಿ 24 ಕಡ್ಡಿಗಳನ್ನು ಹೊಂದಿರುವ ಅಶೋಕ ಚಕ್ರ ಹೊರಡಿಸಿದ ಸಾರನಾಥ ಸ್ತೂಪದಿಂದ ಪಡೆದಿರುವ ಧರ್ಮದ ಚಕ್ರವಿದೆ. ಇದು ನೀಲಿ ಬಣ್ಣದಲ್ಲಿದೆ. ರಾಷ್ಟ್ರೀಯ ಕಟ್ಟಡ. ದೆಹಲಿಯಲ್ಲಿರುವ ಇಂಡಿಯಾ ಗೇಟ್ ಇದನ್ನು 2ನೇ ಮಹಾಯುದ್ಧದಲ್ಲಿ ಮರಣ ಹೊಂದಿರುವ ಭಾರತೀಯ ಸೈನಿಕರ ನೆನಪಿಗಾಗಿ ಕಟ್ಟಿಸಲಾಗಿದೆ. ಇದನ್ನು ರಾಷ್ಟ್ರೀಯ ಕಟ್ಟಡ ಎಂದು ಘೋಷಿಸಲಾಗಿದೆ.